ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವಾಗ ನೀವು ನೋಡುವುದು ನಾನಿದ್ದೀನಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ. ನೋಡಿ ಗೈಸ್ ಹೆಂಗೈತೆ ಪ್ಲೇಸ್, ಮಾತ್ರ ಬೆಂಕಿ. ಆ ಟಾಪಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಈ ದೇವಸ್ಥಾನದ್ದು ಟಾಪಲ್ಲಿ ಇರೋದೆ ನೇತ್ರಾವತಿ ಪೀಕು. ಲಾಸ್ಟ್ ವರ್ಷ ಹೋಗೋಣ ಅಂತ ಹೋಯ್ತಿದ್ದೋ, ಅದು ನಡಿಯೋಕ್ಕಾಗಲಿಲ್ಲ, ವಾಪಸ್ ಬಂದ್ಬಿಟ್ಟೆ. ಈ ದೇವಸ್ಥಾನ ನೋಡಿ ಗೈಸ್ ಹೆಂಗೈತೆ. ಬರ್ರಿ ಇವಾಗ ಒಳಗಡೆ ಹೋಗೋಣ, ದರ್ಶನ ಎಷ್ಟೊತ್ತಾಗುತ್ತೆ, ಯಾವ ರೀತಿ ಇದೆ ಅನ್ನೋದೆಲ್ಲ ತೋರಿಸ್ಕೊಡ್ತೀನಿ ನಿಮಗೆ. ಗೈಸ್, ಈ ದೇವಸ್ಥಾನದ್ದು ಪುರಾಣ ಇತಿಹಾಸ ಏನಪ್ಪಾ ಅಂದ್ರೆ, ವಾಸುಕಿ ಅನ್ನೋ ನಾಗ ಗರುಡನ ರಕ್ಷಣೆಗೋಸ್ಕರ ಧ್ಯಾನ ಮಾಡಿದಂಥ ಜಾಗನೇ ಈ ಕುಕ್ಕೆ ಸುಬ್ರಹ್ಮಣ್ಯ. ಅದಕ್ಕೆ ಇಲ್ಲಿ ನಾಗದೋಷಕ್ಕೆ ಪೂಜೆ ಎಲ್ಲ ಮಾಡಿಸ್ತಾರೆ. ನಿಮಗೆ ಪೂಜೆ 2,500ದಿಂದ 50,000 ಗಂಟೆ ಇರುತ್ತೆ. ಅವರೇ ರೂಮೆಲ್ಲ ಕೊಡ್ತಾರೆ, ಅವರೇ ಪೂಜೆನೂ ಮಾಡಿಸ್ಕೊಡ್ತಾರೆ. ಆ ಒಂದು ದೇವಸ್ಥಾನದಲ್ಲಿ ಇವತ್ತು ನಾವಿದ್ದೀವಿ ಗೈಸ್. ಈ ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಗ್ಗೆ 6:30ಯಿಂದ ಮಧ್ಯಾಹ್ನ 1:30ವರೆಗೂ, ಮತ್ತು 3:30ಯಿಂದ ರಾತ್ರಿ 8:00ವರೆಗೂ. ನೋಡ್ರಿ, ಸರ್ಪ ಸಂಸ್ಕಾರ ಸರ್ಪ ಸಂಸ್ಕಾರ ಸೇವರ್ತೆ ಏನು ಸಖತ್ತಾಗೈತೆ. ಬನ್ನಿ ಒಳಗಡೆ ಫೋನ್ ಅಲ್ಲ ಐತೆ ಎಲ್ಲೋ ಗೊತ್ತಿಲ್ಲ, ಆದರೂ ದೇವ್ರ ದರ್ಶನ ಮಾಡೋದು ತೋರಿಸ್ತೀನಿ, ನೋಡೋಣ. ಕೀಪ್ ಅಪ್ಡೇಟ್. ಇವತ್ತು ನಾವು ಬಂದಿರೋ ದಿನ ಬಂದು ಅಮಾವಾಸ್ಯೆ ದಿನ, ಸಿಕ್ಕಾಪಟ್ಟೆ ಜನ ಅವರೇ ನೋಡ್ಬೋದು. ನೋಡ್ರಿ ಒಳಗಡೆ ಯಾವ ಥರ ಕಾಣುತ್ತೆ ಅಂತ. ಆಮೇಲೆ ಇಲ್ಲೆಲ್ಲ ಡ್ರೆಸ್ ಕೋಡು, ಇವು ಪಂಚೆ ಹಾಕೊಂಡೇ ಬರಬೇಕು ಗೈಸ್. ಮತ್ತು ಸಂಸ್ಕಾರ ಪೂಜೆಗೆ 2-3 ತಿಂಗಳು ಮುಂಚೆನೇ ಬುಕ್ ಮಾಡಿರಬೇಕು, ಅವಾಗ ಮಾತ್ರ ಒಳಗೆ ಎಂಟ್ರಿ. ಹಾ ಒಳಗಡೆ ವೈಬೇ ಬೇರೆ. ಫ್ಯಾನ್ ನೋಡಿ ಯಾವ ರೇಂಜಿಗೆ ದೊಡ್ಡ ಐತೆ. ಎಲ್ಲ ದರ್ಶನಕ್ಕೆ ಹೋಯ್ತವ್ರು. ಇವಾಗ ನಾವು ದರ್ಶನಕ್ಕೆ ಹೋಗಬೇಕು. ದರ್ಶನಕ್ಕೆ ಹೋಗಿ ಆಮೇಲೆ ಸಿಗ್ತೀನಿ ನಿಮಗೆ. ಒಳಗಡೆ ಗೈಸ್ ಒಳಗಡೆ ದರ್ಶನ ಮಾಡಿದಾಯ್ತು. ದರ್ಶನ ಅಂತೂ ಸೂಪರ್ ಆಗೈತು ಗೈಸ್. ಒಳಗಡೆ ನೋಡಿ ಏನು ವೈಬ್ ಇದೆ, ದೇವಸ್ಥಾನದ ಫೀಲೇ ಬೇರೆ ಗೈಸ್. ಇಲ್ಲಿ ಆಚೆ ಕಡೆ ಇನ್ನೊಂದು ದೇವಸ್ಥಾನ ಐತೆ, ಸಕ್ಕತ್ತಾಗೈತೆ. ದೇವಸ್ಥಾನದ ಫೀಲೇ ಬೇರೆ ಥರ ಇಲ್ಲಂತೂ. ದೇವ್ರು ನೋಡಿ, ಗೈಸ್ ಬೆಳ್ಳಿ ರಥ ನೋಡಿ, ದೇವ್ರನ್ನ ಮೆರವಣಿಗೆ ಮಾಡೋವಂಥದ್ದು ಬೆಳ್ಳಿ ರಥ. ಇದು ಮುಖ್ಯ ಪ್ರಾಣ ದೇವರ ಗುಡಿ ಇದು. ಇವಾಗ ಇದರಿಂದ ಆಚೆ ಹೋಗ್ಬೇಕು ನಾವು ಈ ರೂಟಲ್ಲಿ. ಗೈಸ್ ಫೈನಲ್ ಆಗಿ ನೋಡ್ಬೋದು, ಇಂತು ದೇವ್ರ ದರ್ಶನ ಮಾಡಿದಾಯ್ತು. ದೇವ್ರ ದರ್ಶನ ಅಂತೂ ಸೂಪರ್ ಆಗೈತು ಗೈಸ್. ಮ್ಯಾಕ್ಸಿಮಮ್ ಒಂದು 20 ನಿಮಿಷದಲ್ಲಿ ದೇವ್ರ ದರ್ಶನ ಆಯಿತು. ಈ ನೀವು ಹಿಂದೆ ಏನು ನೋಡ್ತಿದ್ದೀರ, ಕುಮಾರ ಪರ್ವತ, ಅದಕ್ಕೂ ಒಂದು ಇತಿಹಾಸ ಐತೆ. ಕುಮಾರ ಪರ್ವತದಲ್ಲಿ ಏನು ಮಾಡ್ತಾರೆ ಅಂದರೆ, ಇಬ್ಬರು ರಾಕ್ಷಸರಿರ್ತಾರೆ, ಅವ್ರನ್ನ ಕುಮಾರ ಮತ್ತು ಗಣೇಶ ಅನ್ನೋರು ಹೋಗಿ ವಧೆನ ಮಾಡ್ತಾರೆ, ದೇವತೆಗಳು. ಅದರಿಂದ ಅದಕ್ಕೆ ಕುಮಾರ ಪರ್ವತ ಅಂತ ಹೆಸರು ಬರುತ್ತೆ. ಹೆಂಗೈತೆ ನೋಡಿ ಗೈಸ್, ಈ ದೇವಸ್ಥಾನನೇ ಒಂಥರ ಸಖತ್ತು ವೈಬಲ್ ಐತಿ ಈ ದೇವಸ್ಥಾನ ಮಾತ್ರ. ನೋಡ್ರಿ ಬರ್ತಾನೆ ಅವರ ಜನಗಳು ದೇವಸ್ಥಾನಕ್ಕೆ. ಬೇಗ ಬಂದು ಬೇಗ ದರ್ಶನ ಹೋಗೋದು ಕಷ್ಟ ಈ ದೇವಸ್ಥಾನದಲ್ಲಿ, ಯಾಕಂದರೆ ಅಷ್ಟು ಜನ ಇರ್ತಾರೆ. ಮತ್ತು ಇನ್ನೊಂದು ಏನಪ್ಪ ಇಷ್ಟ ಅಂದರೆ, ಈ ದೇವಸ್ಥಾನದಲ್ಲಿ ಸಂಸ್ಕೃತಿ ಚೆನ್ನಾಗಿ ಪಾಲನೆ ಮಾಡ್ತಾರೆ ಗೈಸ್. ಏನಂದರೆ, ನೀವು ಪಂಚೆ ಇದು ಏನೋ ಹಾಕಿಲ್ಲ ಅಂದರೆ ಯಾರನ್ನೂ ಒಳಗೆ ಬಿಡೋಲ್ಲ, ಮಾಮೂಲಿ ಅದೇ ರೂಲ್ಸು. ಈ ದಕ್ಷಿಣ ಕನ್ನಡದಲ್ಲೇ ನಿಜವಾಗ್ಲೂ ಹೇಳ್ಬೇಕು ಅಂದರೆ, ನಮ್ಮ ಹಿಂದೂ ದೇವರಾಗಲಿ, ಅವ್ರ ಆಚರಣೆಗಳಾಗಲಿ, ಭಕ್ತಿ ಆಗಲಿ ಉಳಿದಿರೋದು ಅಂದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾತ್ರನೇ. ಊರೇ ಏನೋ ಒಂಥರ ವೈಬು. ಅಬ್ಬಾ ಏನು ಸಖತ್ತಾಗೈತೆ ಊರು ನೋಡೋಕ್ಕೆ ಖುಷಿ ಆಯ್ತದೆ, ಬ್ಯಾಂಗಲ್ಲೆಲ್ಲ ಆದ್ರೂ ನೋಡಿ. ಆಮೇಲೆ ನೀವು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಪೀಕ್, ಕುಮಾರ ಪರ್ವತ ಪೀಕ್. ನೀವೇನಾದ್ರೂ ಇಲ್ಲಿ ಸರ್ಪದೋಷ ಪೂಜೆ ಮಾಡಿಸ್ತೀರಾ ಅಂದರೆ ನೀವು ಒಂದಿನ ಮುಂಚೆನೇ ಇಲ್ಲಿ ಬಂದಿರಬೇಕಾಗುತ್ತೆ. ಬೆಳಗ್ಗೆ ಒಂದು 6 ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ, ಮಧ್ಯಾಹ್ನ ಒಂದು 12 ಗಂಟೆಗೆಲ್ಲ ಮುಗಿಸ್ತಾರೆ ಗೈಸ್. ದೊಡ್ಡ ಪೂಜೆಗಳು ಮಾಡ್ತಾರೆ. ಈ ದೋಷ ಅವು ಎಲ್ಲ ತೆಗೆದುಕೊಡ್ತಾರೆ. ನಮ್ಗೆ ಆ ಥರ ಯಾವುದು ದೋಷ ಇಲ್ಲ ಗೈಸ್, ಯಾವುದು ಪೂಜೆ ಮಾಡಿಸಿಲ್ಲ ಇಲ್ಲಿ ಗೈಸ್. ಅಲ್ಲಿ ಏನೋ ದೊಡ್ಡದಾಗಿ ಪೂಜೆ ಮಾಡ್ತಾವ್ರೆ, ಸಕ್ಕತ್ ವೈಬು. ಆಮೇಲೆ ಇಲ್ಲಿ ರೂಮ್ ಬಗ್ಗೆ ಹೇಳೋದೈತಂದ್ರೆ, ರೂಮ್ಗಳು ಸಿಗುತ್ತೆ ಗೈಸ್. ದೇವಸ್ಥಾನದ ರೂಮ್ಗಳೇ ಅವೆ. ಆ ಸೈಡಲ್ಲಿ ಇದೆ, ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಆ ಸೈಡಲ್ಲಿ ದೇವಸ್ಥಾನ ರೂಮ್ಗಳೇ ಇದೆ. ನಿಮಗೆ ಇಲ್ಲಿ ಫೆಸಿಲಿಟಿನೇ ಅದು. ನಿಮಗೆ 700-800 ರೂಪಾಯಿಲೆಲ್ಲ ಒಳ್ಳೆ ರೂಮ್ ಸಿಗುತ್ತೆ, ನಾನ್ ಎ ಸಿ ರೂಮ್ಗಳು.
1,500 2 ಸಾವಿರ ರೂಪಾಯಿಗೆ ಒಳ್ಳೆ AC ರೂಮ್ಗಳು ಸಿಗುತ್ತೆ. ಈಸಿಯಾಗಿ ಬರ್ಬೋದು, ಈಸಿಯಾಗಿ ಸ್ಟೇ ಮಾಡ್ಬೋದು. ನಿಮಗೆ ಇಲ್ಲಿ ಬಸ್ ಸರ್ವಿಸ್ ಇದೆ, ಟ್ರೈನ್ ಸರ್ವಿಸ್ ಇದೆ. ನೀವು ಯಾವುದ್ರಲ್ಲಾದ್ರೂ ಬರ್ಬೋದು. ಈ ರೂಟಿಗೆ ಪರ್ಟಿಕ್ಯುಲರ್ ಈ ದೇವಸ್ಥಾನಕ್ಕೆ ಮಾತ್ರ ಟ್ರೈನ್ ಸರ್ವಿಸ್ ಇದೆ. ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೆ ಅಷ್ಟೇ, ಬಂದು ಹೋಗ್ಬೋದು ನೀವು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ಗೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಬಾಯ್ ಬಾಯ್ ಫ್ರಮ್ ಕುಕ್ಕೆ ಸುಬ್ರಹ್ಮಣ್ಯ.